ಸರ್ಕಾರದಿಂದ ಮಹಿಳೆಯರಿಗೆ ಉಚಿತ ಸ್ಕೂಟರ್. ಹೌದು ವೀಕ್ಷಕರೇ, ಮಹಿಳೆಯರಿಗೆ ಸರ್ಕಾರದಿಂದ ಉಚಿತ ಸ್ಕೂಟರ್ ಸಿಗುತ್ತೆ. ಕಾರಣ, ಮಹಿಳೆಯರು ಸಬಲರಾಗಲು, ತಮ್ಮ ಜೀವನ ನಡೆಸಲು ಮಾಡುತ್ತಿರುವ ಉದ್ಯೋಗಕ್ಕೆ ಸರಿಯಾದ ಸಮಯಕ್ಕೆ ಮುಟ್ಟುವ ಹಾಗೂ ಖಾಸಗಿ ವಾಹನಗಳಲ್ಲಿ ಕುಳಿತುಕೊಳ್ಳಲು ಜಾಗ ಇರಲ್ಲ ಹಾಗೂ ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಹೋಗೋಕೆ ಆಗೋದಿಲ್ಲ. ಇನ್ನು ಹಲವಾರು ಕಾರಣಗಳಿಂದ ಸರ್ಕಾರದಿಂದ ಮಹಿಳೆಯರಿಗೆ ಅವರ ಒಂದು ಸಬಲೀಕರಣಕ್ಕಾಗಿ ಕೊಡುತ್ತಿರುವ ಈ ಸ್ಕೂಟರ್ ಪಡೆದುಕೊಳ್ಳುವುದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಹಾಗಿದ್ರೆ ತಡ ಏಕೆ, ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬಟನ್ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವ ಎಲ್ಲ ಉಪಯುಕ್ತ ಮಾಹಿತಿಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಹೌದು ವೀಕ್ಷಕರೇ, ಇಲ್ಲಿ ಸರ್ಕಾರದಿಂದ ಮಹಿಳೆಯರಿಗೆ ಉಚಿತ ಸ್ಕೂಟರ್ ಅನ್ನ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಈ ಉಚಿತ ಸ್ಕೂಟರ್ ಪಡೆದುಕೊಳ್ಳೋದು ಹೇಗೆ, ಯಾರು ಈ ಉಚಿತ ಸ್ಕೂಟರ್ ಪಡೆದುಕೊಳ್ಳಲು ಅರ್ಹರಿರ್ತಾರೆ, ಅರ್ಜಿ ಸಲ್ಲಿಸೋಕೆ ಬೇಕಾಗಿರುವ ದಾಖಲೆಗಳು ಏನೆಲ್ಲ ಇರುತ್ತೆ, ಈ ಅರ್ಜಿಯನ್ನ ಎಲ್ಲಿ ಸಲ್ಲಿಸೋದು ಉಚಿತ ಸ್ಕೂಟರ್ ಪಡೆದುಕೊಳ್ಳಲಿಕ್ಕೆ, ಇದೆಲ್ಲದರ ಬಗ್ಗೆ ಒಂದೊಂದಾಗಿಯೇ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಈ ಉಚಿತ ಸ್ಕೂಟರ್ ಪಡೆದುಕೊಳ್ಳಲು ಕೆಲವೊಂದು ಕಂಡೀಷನ್ಗಳು ಇರ್ತದೆ. ಬಿಬಿಎಂಪಿ ಕಲ್ಯಾಣ ಯೋಜನೆಯಡಿ ಈ ಉಚಿತ ಎಲೆಕ್ಟ್ರಾನಿಕ್ ಸ್ಕೂಟರ್ ಸಿಗುತ್ತೆ. ಮಹಿಳೆಯರಿಗೆ ಮಾತ್ರ ಈ ಒಂದು ಯೋಜನೆ ಇರುತ್ತೆ. ನಾನು ಹೇಳುತ್ತಿರುವ ಇಲ್ಲಿ ಕೆಲವೊಂದಿಷ್ಟು ಯೋಜನೆಗಳನ್ನ ಗಮನವಿಟ್ಟು ಕೇಳಿ. ಉಚಿತ ಹೊಲಿಗೆ ಯಂತ್ರ ಪಡೆದುಕೊಳ್ಳುವಂತ ಯೋಜನೆ, ಉಚಿತ ವೆಂಡಿಂಗ್ ಮೆಷಿನ್ ಪಡೆದುಕೊಳ್ಳುವಂತ ಯೋಜನೆ, ಉಚಿತ ಸಹಾಯಧನ ಸರ್ಕಾರದಿಂದ ಪಡೆದುಕೊಂಡವರು. ಈಗ ನಾನು ಹೇಳಿರುವಂತ ಒಂದು 4 ಯೋಜನೆಗಳಲ್ಲಿ ಯಾವುದಾದ್ರೂ ಒಂದು ಯೋಜನೆಯ ಫಲಾನುಭವಿಗಳು ಆಗಿದ್ದರೂ ನಿಮಗೆ ಈ ಉಚಿತ ಸ್ಕೂಟರ್ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ, ಆಲ್ರೆಡಿ ನೀವು ಯಾವುದಾದ್ರೂ ಒಂದು ಉಚಿತ ಹೊಲಿಗೆ ಯಂತ್ರ ಆದ್ರೂ ಪಡೆದಿರ್ತೀರಾ, ಅಥವಾ ವೆಂಡಿಂಗ್ ಮೆಷಿನ್ ಆದ್ರೂ ಪಡೆದಿರ್ತೀರಾ, ಅಥವಾ ಸಹಾಯಧನ ಆದ್ರೂ ಪಡೆದಿರ್ತೀರಾ. ಇದ್ಯಾವುದು ಪಡೆದಿಲ್ಲ ಅಂತಂದ್ರೆ ಮಾತ್ರ ನಿಮಗೆ ಉಚಿತ ಎಲೆಕ್ಟ್ರಿಕ್ ಸ್ಕೂಟರ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಆಗುತ್ತೆ. ಇದು ಮಹಿಳೆಯರಿಗೆ ಮಾತ್ರ ವಿಶೇಷವಾಗಿ ಕೊಡ್ತಾರೆ. ಇದು ಗ್ರಾಮೀಣ ಪ್ರದೇಶದವರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ಸರ್ಕಾರ ಕೊಡ್ತಾ ಇದೆ. ಹಾಗಿದ್ರೆ ಇಲ್ಲಿ ವಯೋಮಿತಿ ಬಂದ್ಬಿಟ್ಟು ಅರ್ಜಿಯನ್ನ ಸಲ್ಲಿಸಲಿಕ್ಕೆ 18ರಿಂದ 60 ವಯಸ್ಸಿನ ಒಳಗೆ ಇರಬೇಕು. ಇದು ಕರ್ನಾಟಕದಲ್ಲಿ ಇರುವಂತ ಎಲ್ಲಾ ಮಹಿಳೆಯರಿಗೆ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಆಗೋದಿಲ್ಲ. ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಬೆಂಗಳೂರು ವಿಭಾಗದಲ್ಲಿ ಇರುವಂತ ನಿವಾಸಿಗಳು ಆಗಿರಬೇಕು. ಇದು ಕಂಪಲ್ಸರಿಯಾಗಿ. ಬೆಂಗಳೂರು ವಿಭಾಗದ ಹೊರಗಡೆ ಇರುವಂತ ಮಹಿಳೆಯರಿಗೆ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಆಗೋದಿಲ್ಲ. ಆರ್ಥಿಕವಾಗಿ ಬಲಹೀನರಾಗಿರಬೇಕು, ಅಂದ್ರೆ ಬಡವರು ಅಥವಾ ಹಿಂದುಳಿದ ವರ್ಗದವರು ಮಾತ್ರ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸತಕ್ಕದ್ದು. ನೀವು ಪೌರ ಕಾರ್ಮಿಕರು ಅಥವಾ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ವರ್ಕರ್ಸ್ ಇದ್ರೆ ಮಾತ್ರ ಅರ್ಜಿ ಸಲ್ಲಿಸಬಹುದು. ನಿಮ್ಮ ಆದಾಯದ ಮಿತಿ ಎಷ್ಟಿರಬೇಕು ಅಂತಂದ್ರೆ 2 ಲಕ್ಷದಿಂದ 3 ಲಕ್ಷದ ಒಳಗಡೆ ನಿಮ್ಮ ಒಂದು ವಾರ್ಷಿಕ ಆದಾಯ ಇರಬೇಕು. ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಅನ್ನ ನೀವು ಕಡ್ಡಾಯವಾಗಿ ಹೊಂದಿರಲೇಬೇಕು. ಸರಿನಾ? ಈ ಒಂದು ಡ್ರೈವಿಂಗ್ ಲೈಸೆನ್ಸ್ ಅನ್ನ ನೀವು ಹೊಂದಿದ್ರೆ ಮಾತ್ರ ನಿಮಗೆ ಸರ್ಕಾರದಿಂದ ಸಿಗ್ತಾ ಇರುವಂತ ಒಂದು ಈ ಯೋಜನೆಯಡಿ ನೀವು ಉಚಿತ ಎಲೆಕ್ಟ್ರಿಕಲ್ ಸ್ಕೂಟರ್ ಅನ್ನ ತಗೊಂಡ್ರೆ ಓಡಾಡೋದಕ್ಕಾಗಿ ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯವಾಗಿ ಇರುತ್ತೆ. ಈ ಯೋಜನೆಯ ಉಪಯೋಗ ಏನು ಮಹಿಳೆಯರಿಗೆ ಅಂತಂದ್ರೆ, ಮಹಿಳೆಯರ ಸುರಕ್ಷತೆಗಾಗಿ, ಸಂಚಾರ ಮಾಡುವುದಕ್ಕಾಗಿ, ಅವರ ಜೀವನ ಸಬಲೀಕರಣಕ್ಕಾಗಿಯೂ ಕೂಡ ಈ ಒಂದು ಯೋಜನೆ ಉಪಯೋಗ ಆಗುತ್ತೆ. ಹಾಗಿದ್ರೆ ಇಲ್ಲಿ ಈ ಒಂದು ಉಚಿತ ಸ್ಕೂಟರ್ ಪಡೆದುಕೊಳ್ಳಲಿಕ್ಕೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಬೇಕಾಗಿರುವ ದಾಖಲೆಗಳು ಏನನ್ನೋದನ್ನ ತಿಳಿದುಕೊಳ್ಳೋಣ. ಆಧಾರ್ ಕಾರ್ಡ್ ಬೇಕಾಗತ್ತೆ. ಆಧಾರ್ ಕಾರ್ಡ್ ಅಂತೂ ಇಲ್ಲದೆ ಯಾವುದೂ ಕೆಲಸ ನಡೆಯೋದಿಲ್ಲ. ಆಧಾರ್ ಕಾರ್ಡ್ ಬೇಕಾಗತ್ತೆ. ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಬೇಕಾಗತ್ತೆ. ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ. ಬ್ಯಾಂಕ್ ಪಾಸ್ಬುಕ್ಕಿನ ಉದ್ದೇಶ ಏನು ಅಂತಂದ್ರೆ, ಸರ್ಕಾರದಿಂದ ನಿಮ್ಮ ಖಾತೆಗೆ ಹಣ ಹಾಕೋದಕ್ಕಲ್ಲ, ಇದು ನಿಮ್ಮ ಒಂದು ಟರ್ನ್ ಓವರ್ ಎಷ್ಟಿದೆ, ನಿಮ್ಮ ವಾರ್ಷಿಕ ಆದಾಯ ಎಷ್ಟು ಇರುತ್ತೆ ಅಂತ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತ ಒಂದು ಉದ್ದೇಶಕ್ಕಾಗಿ. ನಂತರ ಇಲ್ಲಿ ರೀಸೆಂಟ್ಲಿ ತೆಗೆದಿರುವಂತ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ 2. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಕಡ್ಡಾಯವಾಗಿರುತ್ತೆ. ನಿಮ್ಮ ಒಂದು ವಾರ್ಷಿಕ ಆದಾಯ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ತಿಳ್ಕೊಳ್ಳಿಕ್ಕೆ. ಜೊತೆಗೆ ರೇಷನ್ ಕಾರ್ಡ್ ಇರಬೇಕಾಗತ್ತೆ. AAY ಅಥವಾ BPL ರೇಷನ್ ಕಾರ್ಡ್ ಇರಬಹುದು.
ನಂತರ ಅಡ್ರೆಸ್ ಪ್ರೂಫಿಗಾಗಿ ಕರೆಂಟ್ ಬಿಲ್ಲು ನಂತರ ಗ್ಯಾಸ್ ಬಿಲ್ ಇದ್ರೆ ನಡೆಯುತ್ತೆ. ಜೊತೆಗೆ ಜನನ ಪ್ರಮಾಣ ಪತ್ರ ಬೇಕಾಗತ್ತೆ. ಇದರ ಜೊತೆಗೆ SSLC ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗತ್ತೆ. ಕೊನೆಯದಾಗಿ ಲೈಸೆನ್ಸ್ ಇರಬೇಕಾಗತ್ತೆ. ಅದರ ಒಂದು ಜೆರಾಕ್ಸ್ ಕಾಪಿಯನ್ನ ನೀವು ರೆಡಿ ಇಟ್ಕೋಬೇಕಾಗತ್ತೆ. ಟೋಟಲಿ ಈ 10 ಡಾಕ್ಯುಮೆಂಟ್ ಗಳನ್ನ ನೀವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಅಂದ್ರೆ, ನಿಮ್ಮ ಎಲ್ಲ ದಾಖಲೆಗಳು ಮತ್ತು ಎಲ್ಲ ಎಲಿಜಿಬಿಲಿಟಿ ಕಂಡೀಷನ್ಗಳು ಸರಿಯಾಗಿ ಇದೆಯಾ, ಇದ್ರೆ ನೀವು ಬೆಂಗಳೂರಿನ ನಿವಾಸಿಯಾಗಿದ್ದೀರಾ, ಇದೆಲ್ಲವೂ ಕರೆಕ್ಟ್ ಆಗಿ ಇದ್ರೆ ಹತ್ತಿರದ BBMP ಸಹಾಯಕ ಕಂದಾಯ ಅಧಿಕಾರಿ ಕಚೇರಿಗೆ ಹೋಗಿ ಅಲ್ಲಿ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅಪ್ಲಿಕೇಶನ್ ಫಾರ್ಮ್ ಅನ್ನ ಕೊಡ್ತಾರೆ. ನಿಮ್ಮ ಎಲ್ಲಾ ದಾಖಲೆಗಳನ್ನ ಒಂದು ಸೆಟ್ ಜೆರಾಕ್ಸ್ ಕಾಪಿ ಅವರಿಗೆ ಕೊಡಿ. ನಿಮ್ಮ ಒಂದು ಎಲಿಜಿಬಿಲಿಟಿನ ಅವರು ವೆರಿಫಿಕೇಶನ್ ಮಾಡಿಬಿಟ್ಟು ನಂತರ ನಿಮಗೆ ಈ ಯೋಜನೆಯಿಂದ ಉಚಿತ ಸ್ಕೂಟರ್ ಕೊಡ್ತಾರೆ. ಸರಿನಾ? ಇಲ್ಲಿ ಯಾವುದೇ ತರ ನೀವು ಸರ್ಕಾರದ ಒಂದು ಎಲಿಜಿಬಿಲಿಟಿಯಲ್ಲಿ ನೀವು ಒಂದನ್ನ ಮಿಸ್ ಮಾಡಿದ್ರು ಕೂಡ ನಿಮಗೆ ಈ ಉಚಿತ ಸ್ಕೂಟರ್ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರು ಕೂಡ ಅದನ್ನ ವೆರಿಫೈ ಅಲ್ಲಿ ಏನಾದ್ರೂ ಪತ್ತೆ ಆದ್ರೆ ನಿಮ್ಮ ಒಂದು ಅರ್ಜಿ ರಿಜೆಕ್ಟ್ ಆಗುತ್ತೆ. ನಿಮ್ಮ ಒಂದು ಉಚಿತ ಸ್ಕೂಟರ್ ಯೋಜನೆಗೆ ಇಂದ ನಿಮಗೆ ಯಾವುದೇ ಎಲೆಕ್ಟ್ರಿಕಲ್ ಸ್ಕೂಟರ್ ಸಿಗೋದಿಲ್ಲ. ಸೊ ವೀಕ್ಷಕರೇ, ಇಷ್ಟು ಈ ವಿಡಿಯೋದಲ್ಲಿ ಸಿಕ್ಕಿರುವಂತಹ ಮಾಹಿತಿ. ನಿಮಗೆ ಈ ಮಾಹಿತಿ ಉಪಯೋಗ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನೀವು ತಿಳ್ಕೊಂಡಿರೋ ಮಾಹಿತಿಯನ್ನ ಇನ್ನೊಬ್ಬರಿಗೂ ಕೂಡ ನಿಮ್ಮಿಂದ ಉಪಯೋಗ ಆಗಬೇಕು ಅಂತಂದ್ರೆ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.